ಇವರು ಒಳಗಡೆ ನುಗ್ಗಿದ್ದು ಬಣ್ಣದ ಗಾಳಿ ಬಿಟ್ಟಿದ್ದು ಬರೀ ಅಷ್ಟು ಮಾತ್ರ ಅಲ್ಲ, ಬರೀ ಬಣ್ಣ ಎರಚಿದ್ದಲ್ಲ. ಇವರು ಪ್ರಜಾತಂತ್ರದ ದೇಗುಲಕ್ಕೇ ಕಪ್ಪು ಮಸಿ ಎರಚಿಬಿಟ್ರು. ಇಂಥ ಸಂದರ್ಭದಲ್ಲಿ ನಮ್ಮ ರಾಜಕಾರಣಿಗಳು ಹೆಂಗಿರಬೇಕು ನೋಡಿ. ಏನಾದರೂ ಇವರು ಶೂ ಒಳಗಡೆ ಇವರು ಚೆಕ್ ಮಾಡಲ್ಲ ಅಂತ ಗೊತ್ತಾಗಿ ಒಳಗಡೆ ತೊಗೊಂಬಂದ್ರಲ್ಲ ಈ ಬಣ್ಣದ ಬಾಟಲ್ಗಳನ್ನು, ಏನಾದರೂ ರಿವಾಲ್ವರ್ ಇಟ್ಕೊಂಬಂದ್ಬಿಟ್ಟಿದ್ದರೆ, ಚಾಕು ಇಟ್ಕೊಂಬಂದಿದ್ರೆ, ಅಥವಾ ಬೇರೆ ಏನಾದರೂ ಮಾರಕಾಸ್ತ್ರಗಳನ್ನು ತೊಗೊಂಬಂದಿದ್ರೆ ಗತಿ ಏನಾಗ್ತಿತ್ತು? ಇಂಥ ಸಂದರ್ಭದಲ್ಲಿ ನಮ್ಮ ನಾಯಕರುಗಳು ಒಂದು ಲೆಕ್ಕದಲ್ಲಿ ಯುದ್ಧೋಪಾದಿಯಾಗಿ ಎಲ್ಲರೂ ಕೂಡ ನಿಲ್ಲಬೇಕಾಗಿತ್ತು. ನಿಮ್ಮ ಜೊತೆ ನಾವಿದ್ದೀವಿ ಅನ್ನುವಂಥ ಸಂದೇಶ ರವಾನಿಸಬೇಕಾಗಿತ್ತು. ಆದರೆ ಮಾಡ್ತಿರುವಂಥದ್ದೇನು, ಅವರು ಬಣ್ಣದ ಗಾಳಿ ಬಿಟ್ಟರು, ಇವರು ಅದರಲ್ಲಿ ಓಕಳಿ ಆಡ್ತಾ ಇದ್ದಾರೆ. ಕೆಸರರ ಚಾಟ, ಎರಡೂ ಸದನಗಳಲ್ಲಿ ಕೆಸರರ ಚಾಟ ಮುಂದುವರೆದಿದೆ. ಇದಕ್ಕಿಂತ ಶೇಮ್ ಇನ್ನೊಂದಿದೆಯಾ? ಅದೇ ಜನಸಾಮಾನ್ಯರು ಕೇಳ್ತಿರುವಂಥ ಪ್ರಶ್ನೆ. उसकी पूरी जांच कराएं और माताओं बहनों को पीने का पानी ढोने के अभिशाप से मुक्ति लेने मिले. To be suspended from the service of the house. The question is की जाती है. ಕದನ ಸದನದಲ್ಲಿ ಅಕ್ಷರಶಃ ಕದನ, ಮಾತಿನ ವಾಗ್ಯುದ್ಧ, ಜೊತೆಯಲ್ಲೇ ಆಕ್ರೋಶ. ಇವತ್ತು ಸಂಸತ್ನ ಉಭಯ ಸದನದಲ್ಲೂ ಗದ್ದಲ, ಕೋಲಾಹಲ ಸೃಷ್ಟಿಯಾಗಿತ್ತು. ನಿನ್ನೆ ಲೋಕಸಭಾ ಕಲಾಪದ ವೇಳೆ ಆದಂತ ಭದ್ರತಾ ಲೋಪ ಇವತ್ತು ಸದನದಲ್ಲಿ ಕಾಡ್ಗಿಚ್ಚಿನಂತೆ ಧಗಧಗಿಸಿತ್ತು. ಅದನ್ನ ಈ ದೃಶ್ಯಗಳೇ ವಿವರಿಸುತ್ತಿವೆ ನೋಡಿ. प्लांट के द्वारा निकालने के अंदर पैदा कर दे, यह हम सभी को आया है. वहाँ ठेकेदार 100-200 फीट करके चल बोरिंग. ಸಂಸತ್ನ ಉಭಯ ಸದನದಲ್ಲೂ ಭದ್ರತಾ ಲೋಪದ ಸಂಘರ್ಷ. ಕೇಂದ್ರದ ವಿರುದ್ಧ ವಿಪಕ್ಷಗಳ ಸವಾರಿ, ತಿರುಗೇಟು ನೀಡಿದ ಸರ್ಕಾರ. ನಿನ್ನೆ ಲೋಕಸಭೆಯಲ್ಲಿ ಕಲರ್ ಸ್ಮೋಕ್ ಸಿಡಿಸಿದ ವಿಷಯ, ಸಂಸತ್ನಲ್ಲಾದ ಭದ್ರತಾ ಲೋಪ ಇಂದು ಉಭಯ ಸದನದಲ್ಲೂ ಕೋಲಾಹಲ ಎಬ್ಬಿಸಿತ್ತು. ಲೋಕಸಭಾ ಕಲಾಪ ಆರಂಭವಾಗ್ತಾ ಇದ್ದಂತೆ ವಿಪಕ್ಷ ಸದಸ್ಯರು ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅಮಾನತು ಮಾಡುವಂತೆ ಪಟ್ಟು ಹಿಡಿದ್ರು. ಗದ್ದಲ ಜೋರಾಗ್ತಿದ್ದಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿನ್ನೆ ನಡೆದ ಘಟನೆ ಬಗ್ಗೆ ಸ್ಪಷ್ಟನೆ ನೀಡಿದ್ರು. सबने उसको कंडम किया है. बहुत ही दुर्भाग्यपूर्ण घटना है, इसमें कहीं दो मत नहीं है. और आपने तुरंत इसका संज्ञान लेते हुए इस मामले की पूरी जांच का जो है आदेश दे दिया है. मैं समझता हूं कि भविष्य में हम सारे सांसद, चाहे वो पक्ष के हों अथवा विपक्ष के हों, सभी को सावधानी बरतने की आवश्यकता है. ताकि जिनको भी हम पास देते हैं, ऐसे व्यक्ति को पास न दिया जाए जो जाकर इस प्रकार की अराजक की स्थिति संसद भवन के अंदर पैदा कर दे. यह हम सभी को, केवल सत्ता पक्ष ही नहीं बल्कि दूसरे पक्ष के लोगों को भी यह सावधानी बरतने की जरूरत है. ರಕ್ಷಣಾ ಸಚಿವರ ಸ್ಪಷ್ಟನೆಗೂ ಸುಮ್ಮನಾಗದ ವಿಪಕ್ಷ ಸದಸ್ಯರು ಶೇಮ್ ಶೇಮ್ ಅಂತ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಯಾವಾಗ ಗದ್ದಲ ಹೆಚ್ಚಾಯ್ತೋ ಸ್ಪೀಕರ್ ಓಂ ಬಿರ್ಲಾ ಕಲಾಪ ಮುಂದೂಡಿದ್ರು. ಕೆಲ ಹೊತ್ತಿನ ನಂತರ ಮತ್ತೆ ಕಲಾಪ ಪುನರಾರಂಭವಾಗಿತ್ತು. ಆಗ್ಲೂ ಕೂಡ ಗದ್ದಲ ಶುರುವಾಗಿತ್ತು. ಮಧ್ಯಾಹ್ನವೂ ನಡೆದ ಉಭಯ ಸದನದ ಕಲಾಪಗಳು ಗದ್ದಲಕ್ಕೆ ಬಲಿಯಾದವು. पुराना संसद भवन है. सभा की कार्रवाई. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ನಿನ್ನೆಯ ಘಟನೆಯನ್ನ ಖಂಡಿಸಿದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವ ಕೆಲಸ ಸರ್ಕಾರ ಮಾಡಲಿದೆ ಅಂತ ಜೋಶಿ ಹೇಳಿದ್ರು. ನೋಡಿ, ನಾನು ಇಷ್ಟೇ ಹೇಳೋದೀಗ, ನನಗೆ 3 ಸರ್ತೆ ಪಡೆದಿರೋದು ಇತ್ಯಾದಿ ನನಗೆ ಗೊತ್ತಿಲ್ಲ. ಈಗ ಪ್ರತಾಪ್ ಸಿಂಹ ಅವರು ಕೊಟ್ಟಿದ್ದಾರೆ ಅನ್ನೋದು ಜಗಜ್ಜಾಹೀರಾಗಿದೆ, ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇದಕ್ಕೆ ಸಂಬಂಧಿಸಿದಂಥ ವಿಷಯಗಳೇನಿದೆ ಅದು ಕೂಡ ತನಿಖೆಯ ಒಂದು ಭಾಗವಾಗಿದೆ. ನೋಡ್ರಿ, ಈಗ ಪ್ರತಾಪ್ ಸಿಂಹ ಅವರು ಕೊಟ್ಟಿದ್ದಾರೆ ಅಂತನ್ನುವಂಥದ್ದು ಇವರಿಬ್ಬರಿಗೆ ಅದು ಸತ್ಯ ಮೇಲ್ನೋಟಕ್ಕೆ, ಯಾಕಂತ ಎಲ್ಲವೂ ತನಿಖೆಯಿಂದ ಆಗಬೇಕು. ಲೋಕಸಭೆಯಲ್ಲಿ 13 ಮಂದಿ, ರಾಜ್ಯಸಭೆಯಲ್ಲಿ ಓರ್ವ ಸಂಸದ ಅಮಾನತು. ಲೋಕಸಭೆ ಕಲಾಪದ ವೇಳೆ ಭಾರಿ ಭದ್ರತಾ ಲೋಪವಾಗಿದ್ದಕ್ಕೆ ವಿಪಕ್ಷಗಳು ಉಭಯ ಸದನದಲ್ಲೂ ಗದ್ದಲ ಕೋಲಾಹಲ ಸೃಷ್ಟಿಸಿದ್ವು. ಹೀಗಾಗಿ ಲೋಕಸಭೆಯಲ್ಲಿ ಒಟ್ಟು 13 ಸಂಸದರನ್ನ ಸ್ಪೀಕರ್ ಓಂ ಬಿರ್ಲಾ ಅಮಾನತು ಮಾಡಿದ್ರು. ಲೋಕಸಭಾ ಸದಸ್ಯರಾದ ಜ್ಯೋತಿಮಣಿ, ಐವಿ ಈಡನ್, ಡೀನ್ ಕುರಿಯಾಕೋಸ್, ಪ್ರತಾಪನ್, ರಮ್ಯಾ ಹರಿದಾಸ್, ಕನಿಮೋಳಿ ಸೇರಿದಂತೆ 13 ಮಂದಿಯನ್ನ ಸಸ್ಪೆಂಡ್ ಮಾಡಲಾಯಿತು. ಅತ್ತ ರಾಜ್ಯಸಭೆಯಲ್ಲಿ ಡೆರಿಕ್ ಓಬ್ರಿಯಾನ್ ರನ್ನ ಅಮಾನತು ಮಾಡಲಾಗಿದೆ. ಇನ್ನಿ ಅಮಾನತು ಮಾಡಿರೋದನ್ನ ಖಂಡಿಸಿ ಡೆರಿಕ್ ಓಬ್ರಿಯಾನ್ ಮೌನ ಪ್ರತಿಭಟನೆ ನಡೆಸಿದ್ರು.
ಇನ್ನು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಆತ ಸದನದಲ್ಲಿ ಪ್ರಶ್ನೆ ಮಾಡಿದ್ರೆ ಅಮಾನತು ಮಾಡ್ತಾರೆ ಅಂತ ರಾಜ್ಯಸಭಾ ಸದಸ್ಯ ಕಪಿಲ್ ಸಿಬಲ್ ಆರೋಪಿಸಿದ್ರು. It is shocking. In both the houses. It's shocking. It is shocking, and this is the culture that they have developed in this. The moment you oppose something, they don't allow you to speak. If you say something, they will say nothing that you are saying is going on record. So, what's the point of being a member of parliament and participating in a discussion? You should have a healthy discussion in the house. We used to have it. ಇವರಷ್ಟೇ ಅಲ್ಲ, ಅಮಾನತು ಆದ ಡಿಎಂಕೆ ಸಂಸದೆ ಕನಿಮೋಳಿ, ಪ್ರಿಯಾಂಕಾ ಚತುರ್ವೇದಿ ಸೇರಿದಂತೆ ಹಲವು ನಾಯಕರು ಕೇಂದ್ರದ ವಿರುದ್ಧ ಕೆಂಡ ಕಾರಿದ್ರು. ಇಷ್ಟೆಲ್ಲದರ ನಡುವೆ ಭದ್ರತಾ ಲೋಪ ಪ್ರಕರಣದ ಬಗ್ಗೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ತುರ್ತು ಸಭೆ ನಡೆಸಲಾಯಿತು. ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಬಿಜೆಪಿ ನಾಯಕರ ಜೊತೆ ಮೋದಿ ಸಭೆ ಮಾಡಿದ್ರು. ಸಂಸತ್ನಲ್ಲಿ ಭದ್ರತಾ ಲೋಪ, 8 ಮಂದಿ ಭದ್ರತಾ ಸಿಬ್ಬಂದಿ ಸಸ್ಪೆಂಡ್. ನಿನ್ನೆ ಸಂಸತ್ನಲ್ಲಿ ಭದ್ರತಾ ಲೋಪವಾದ ಕಾರಣ ಇಂದು ಸಂಸತ್ನ 8 ಮಂದಿ ಭದ್ರತಾ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಸಂಸತ್ ಭವನದ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಇಷ್ಟೆಲ್ಲದರ ನಡುವೆ ಲೋಕಸಭೆಯಲ್ಲಾದ ಭದ್ರತಾ ಲೋಪದ ಬಗ್ಗೆ ರಾಜ್ಯದ ನಾಯಕರು ಕೂಡ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಸಚಿವ ಚೆಲುವರಾಯಸ್ವಾಮಿ, ಹರಿಪ್ರಸಾದ್ ಆದಿಯಾಗಿ ಹಲವು ನಾಯಕರು ಬಿಜೆಪಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇನ್ನು ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದಲ್ಲಿ ಪ್ರತಾಪ್ ಸಿಂಹ ಬಂಧನಕ್ಕೆ ಆಗ್ರಹಿಸಿ ಕೈ ಕಾರ್ಯಕರ್ತರು ಪ್ರತಿಭಟಿಸಿದ್ರು, ರಸ್ತೆ ತಡೆಗೆ ಯತ್ನಿಸಿದ್ರು. ಈ ವೇಳೆ ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಅತ್ತ ಕೊಡಗು ಜಿಲ್ಲೆ ವಿರಾಜಪೇಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಏನೇ ಹೇಳಿ, ಸಂಸತ್ನಲ್ಲಾದ ಭದ್ರತಾ ಲೋಪ ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷ ಪಡೆ ಹಲ್ಲಾ ಬೋಲ್ ಎಂದಿದೆ. ಬ್ಯೂರೋ ರಿಪೋರ್ಟ್, TV9.